ಆತ್ಮೀಯರೇ, 1998ರ ಆ ಒಂದು ದಿನ ಸ್ಥಳೀಯನೊಬ್ಬನ ಸಹಾಯದೊಂದಿಗೆ ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆ ಪ್ರವೇಶಿಸಿದ್ದ ಮೂವರು ಉಗ್ರರು ಕೆಜಿಗಟ್ಟಲೆ RDX ಹೊತ್ತು ತಂದಿದ್ದರು. ಅಯೋಧ್ಯೆಯ ಹಲವು ಭಾಗಗಳಲ್ಲಿ RDX ಇರಿಸಿದ್ದ ಉಗ್ರರು ಪ್ರಭು ಶ್ರೀರಾಮಚಂದ್ರನ ಬಂಟನಾದ ಹನುಮನ ದೇವಾಲಯ ಅಥವಾ ಹನುಮಾನ್ ಗಡಿಯಲ್ಲೂ RDX ಇರಿಸಿದ್ದರು. ಈ ವಿಷಯ ಪೊಲೀಸರಿಗೆ ತಿಳಿದಾಗ ದೇವಾಲಯದಲ್ಲಿ RDX ಎಲ್ಲಿದೆ ಎಂಬ ಸಣ್ಣ ಸುಳಿವೂ ಇಲ್ಲದ ಪೊಲೀಸರು ಇಡೀ ದೇವಾಲಯವನ್ನು ಹುಡುಕಾಡುತ್ತಿದ್ದರು. ಆ ವೇಳೆ RDX ಪತ್ತೆ ಹಚ್ಚಲು ಪೊಲೀಸರಿಗೆ ನೆರವಾದದ್ದು ವಾನರ ರೂಪದಲ್ಲಿ ಬಂದ ಸಾಕ್ಷಾತ್ ಹನುಮ. ಹಾಗಿದ್ದರೆ ಪೊಲೀಸರಿಗೆ ಅಂದು ರಾಮಬಂಟ ಹನುಮ ನೆರವಾಗಿದ್ದು ಹೇಗೆ ಎಂಬ ಕುತೂಹಲಕಾರಿ ಘಟನೆಯನ್ನು ತಿಳಿದುಕೊಳ್ಳಲು ಅಯೋಧ್ಯ ರಕ್ಷಕ ಹನುಮನ ಕತೆ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ.